ಮಳೆ ಸ್ವಲ್ಪ ಕಮ್ಮಿ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಪುನೀತ್ ಅವ್ರ ಬಗ್ಗೆ ಏನು ಮಾತಾಡಬೇಕು ಅಂದ್ಕೊಂಡು ಅದು ಇಲ್ಲಿ ಮಾತಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲು ನಾನು ಪುನೀತ್ ಅವ್ರನ್ನ 1979 ಚೆನ್ನೈ ಮಡ್ರಾಸ್ ಅಲ್ಲಿ ನೋಡಿದೆ. ನಾನು ಹೇಗೆ ನೋಡಿದೆ ಅಂದರೆ ಅಲ್ಲಿ ನಂಬಿಯಾರ್ ಸ್ವಾಮಿ ಅಂತ ಇದ್ದಾರೆ. ಅವರು ಬಂದು ವರ್ಷ ಶಬರಿಮಲೆಗೆ ಬಂದು 48 ಕಿಲೋಮೀಟರ್ಸ್ ನಡೆದು ಹೋಗ್ತಾರೆ. ಅಲ್ಲಿ ಒಂದು 250 ಜನ ಸ್ವಾಮಿಗಳು ಹೋಗ್ತಾರೆ. ಅದರಲ್ಲಿ ವರ್ನಟ, ನಟ ಸಾರ್ವಭೌಮ, ರಾಜ್ಕುಮಾರ್ ಸರ್ ಕೂಡ ಅದು ಬರ್ತಾ ಇದ್ರು. 77 ಹೋಗ್ತಾ ಇರಬೇಕಾದ್ರೆ ಒಂದು ಸರಿ ಯಾವಾಗಲೂ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಶಬರಿಮಲೆಗೆ ಹೋಗೋದು ಗೊತ್ತಿದೆ, ಕಂಬಿಡ ಇರುಮುಡಿ ಕಟ್ಟಿ ಆ ತುಪ್ಪ ಹಾಕಿದಾಗ ಎಲ್ಲ ಮುಗಿದ ಮೇಲೆ ಸ್ವಾಮಿಯೇ ಅಂತಾರೆ, ಎಲ್ಲ ಶರಣಮಯ್ಯಪ್ಪ ಅನ್ಬೇಕು. ಮತ್ತೆ ಬಂದು ಹರಿಹರ ಸೂತನೇ ಎಲ್ಲ ಶರಣಮಯ್ಯಪ್ಪ ಅಂತ ಹೇಳಬೇಕು. ಒಂದೊಂದು ವರ್ಷನೂ ಒಂದು ದೊಡ್ಡ ಗಾಯಕ ವೀರಮಣಿ ಅಂತ ಅವರೇ ಅದನ್ನು ಹೇಳ್ತಾ ಇದ್ರು. ಆದರೆ 79 ನಾವೆಲ್ಲ ಕೂತಿದ್ದೀವಿ, ಒಂದು ಚಿಕ್ಕ ಮಗು ಒಂದು ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಕೂಗ ಶಬ್ದ ಬರುತ್ತೆ. ಒಂದು ಮಣಿ ಝೇಂಕಾರ ತರ ಆ ಸದ್ದು ಎಲ್ಲರಿಗೂ ಕೇಳಿ ರೋಮಾಂಚನ ಆಗೋಗ್ಬಿಡುತ್ತೆ. ಯಾರಿದು, ಯಾರ ಮಗು ಸದ್ದು ಇದು ಅಂತ ಹೇಳ್ಬಿಟ್ಟು ನಾವು ಹೋಗಿ ನೋಡಿದ್ರೆ ರಾಜ್ಕುಮಾರ್ ಅವ್ರ ಮಡಿನಲ್ಲಿ ಆ ಚಿಕ್ಕ ಮಗು, 4 ವರ್ಷದ ಮಗು, ಕಪ್ಪು ಮಗು, ಚಂದ್ರನಂತ ಕಳೆ, ನಕ್ಷತ್ರದಂತ ಕಣ್ಣುಗಳು ಹೊಳಿತಾ ನಗುತ್ತಾ ಕೂತ್ಕೊಂಡಿದೆ. ಕೃಷ್ಣನ್ ತರ ಯಾರು ಕೂಗಿದ್ರು ಆ ಮಗು ಹೊರಟೋಗ್ಬಿಡುತ್ತೆ ಅವ್ರ ಹತ್ರ. ಎಲ್ಲರಿಗೂ ಅಷ್ಟೊಂದಿಷ್ಟ ಆ ಮಗು ಹೋಗಿ ನೋಡಿದ್ರೆ. ಆ ಮಗುನ ಅಣ್ಣ ಅವರು ಹೆಗಲ ಮೇಲೆ ಕೂರಿಸ್ಕೊಂಡು 48 ಕಿಲೋಮೀಟರ್ಸ್ ಕೂಡ ನಡ್ಕೊಂಡೇ ಹೋಗ್ತಾ ಇದ್ರು. ಆ ಮಗು ನಮ್ಮ ಅಪ್ಪು ಆಗ ನೋಡಿದ ಮಗು ಬೆಳೆದು ಅವ್ರು ಬಂದು ಆ ಪಿಕ್ಚರ್ ಬಂದು ಅಪ್ಪು ಪಿಕ್ಚರ್ ಬಂದಾಗ ಅಣ್ಣವ್ರ ಮನೆಗೆ ಹೋಗಿದ್ದೆ. ಅವಾಗ ಅಣ್ಣ ಅವ್ರು ಹೇಳಿದ್ರು, ಇದರ ಅಪ್ಪು ಪಿಕ್ಚರ್ ಬಂದಿದೆ, ತುಂಬಾ ಚೆನ್ನಾಗಿ ಹೋಗ್ತಾ ಇದೆ, ನೋಡ್ತೀರಾ ರಜನಿಕಾಂತ್ ಅವರೇ ಅನ್ನ? ಡೆಫಿನೆಟ್ ನೋಡ್ತೀರ ಅಣ್ಣ ಅಂದ. ಹೋಗ್ಬಿಟ್ಟು ನಾನು ಅಣ್ಣ ಅವರ ಪಿಕ್ಚರ್ ನೋಡ್ಬಿಟ್ಟು, ಅಫ್ಕೋರ್ಸ್ ಅಪ್ಪು ಅವ್ರಿಗೆ ರಂಡರ್ನ ಬಗ್ಗೆ ಹೇಳಬೇಕಾಗಿಲ್ಲ, ಚಿಕ್ಕ ಹುಡುಗನಾಗಿದ್ದಾಗ. ಆಮೇಲೆ ಆ ಡ್ಯಾನ್ಸು, ಆ ಫೈಟು ಅದೆಲ್ಲ ನೋಡಿ ನಾನು ತುಂಬಾ ರೋಮಾಂಚನವಾಗಿ ಈ ಪಿಕ್ಚರ್ ಬಂದು 100 ಡೇಸ್ ಡೆಫಿನೆಟ್ ಆಗಿ ಹೋಗುತ್ತೆ ಅಣ್ಣ ಅವರೇ ಅಂದೆ. ಈ 100 ಡೇಸ್ ಆದ್ರೆ ನೀವೇ ಬಂದು ನಿಮ್ಮ ಕೈಯಿಂದ ಅಪ್ಪುಗೆ ಶೀಲ್ಡ್ ಕೊಡಬೇಕು ಅಂತ ಅಣ್ಣ ಅವ್ರು ಹೇಳಿದ್ರು. ಅಣ್ಣ ಅವ್ರ ಮಾತಿಗೆ ಮರು ಮಾತೇ ಇಲ್ಲ. ಪಿಕ್ಚರ್ 100 ಡೇಸ್ ಆಯಿತು. ಅಪ್ಪು ಪಿಕ್ಚರು ಈ ಬಂದು ಅಂಬೇಡ್ಕರ್ ಭವನದಲ್ಲಿ 100 ಡೇಸ್ನೆಲ್ಲ ಹಿಡಿದು ಆ ಅಪ್ಪುಗೆ ನನ್ನ ಕೈಯಿಂದ ಶೀಲ್ಡ್ ಕೊಟ್ಟೆ. ಆ ಕಥಾನಾಯಕ ಅಪ್ಪು ಈ ಸಮಾರಂಭ ಕೂಡ ಅಪ್ಪು ಸಮಾರಂಭ, ಈ ಅಪ್ಪು ಕಥಾನಾಯಕ. ಆದರೆ ಅಪ್ಪು ನಮ್ಮಲ್ಲಿ ಇಲ್ಲ. ಅದು ಹೇಗೆ ಎಷ್ಟು ನಿಲ್ಲಿಸ್ಕೊಂಡ್ರು ಕೂಡ ಅದು ನನ್ನಿಂದ ಜೀರ್ಣ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಪ್ಪು ಮರಿಯಾದಾಗ ನನಗೆ ಒಂದು ದೊಡ್ಡ ಆಪರೇಷನ್ ಆಗಿ ನಾನು ಹಾಸ್ಪಿಟಲಲ್ಲಿದ್ದೆ, ಇಂಟೆನ್ಸಿವ್ ಕೇರ್ನಲ್ಲಿದ್ದೆ. ನನಗೆ ಆ ವಿಷಯ ಹೇಳಬಾರ್ದು ಅಂತ ಯಾರು ಹೇಳಲಿಲ್ಲ. 3 ದಿವಸ ಆದ ಮೇಲೆ ನನಗೆ ಆ ವಿಷಯ ಗೊತ್ತಾಯಿತು. ಆ ವಿಷಯ ಗೊತ್ತಾಗಿ ನನಗೆ ನಂಬಿಕೆ ಆಗಲಿಲ್ಲ. ಹೇಗೆ ಸಾಧ್ಯ, ಇಷ್ಟು ಚಿಕ್ಕ ವಯಸ್ಸು, 46 ವಯಸ್ಸು ಅಂತ ಆಗಲೇ ನನಗೆ ಗೊತ್ತಾಯಿತು. ನಾನು ಅನ್ಕೊಂಡಿದ್ದೆ 32-33 ವರ್ಷ ಇರಬಹುದು ಅಂತ ಹೇಳ್ಬಿಟ್ಟು. ನಾನು ಬಂದು ಹಾಗೆ ಬರೋಕ್ಕೂ ಆಗಲಿಲ್ಲ. ನಾನು ಆರೋಗ್ಯವಾಗಿ ಇದ್ದಿದ್ರೆ ಕೂಡ ನಾನು ಬಂದು ಆ ಅಪ್ಪು ಹೆಣ ಮಗುನ ನೋಡೋಕ್ಕಾಗ್ತಾ ಇರಲಿಲ್ಲ. ಆ 4 ವರ್ಷದ ಆ ಮಗು ಅದೇ ನನ್ನ ಬ್ರೈನ್ನಲ್ಲಿದೆ, ಅದನ್ನು ಕಳ್ಕೊಳ್ಳೋದು ನನಗಿಷ್ಟ ಇಲ್ಲ. ಆಮೇಲೆ ಆ ಟಿ ವಿನಲ್ಲಿ ಚಾನಲ್ಸ್ನಲ್ಲೆಲ್ಲ ನೋಡಿದೆ, ಏನು ಜನ, ಲಕ್ಷಾಂತರ ಜನ ಬಂದು ಅವರು ಬಂದಾಗ ರೋಮಾಂಚನ ಆಗೋಗ್ಬಿಡ್ತು. ಯಾಕೆ ಬಂದರು ಅಷ್ಟು ಜನ? ಅಪ್ಪು ಒಂದು ನಟ ಮಗ ಅಂತ ಬಂದ್ರ ಅಷ್ಟು ಜನ? ಇಲ್ಲ, ಅವನ ಮನುಷ್ಯತ್ವಕ್ಕೆ, ಅವನ ಒಂದು ಸೃಜನವಾದ ಅವನ ಹೃದಯಕ್ಕೆ, ಅವನ ಧಾರಾಳ ದಾನ ಮಾಡುವ ಗುಣವಕ್ಕೆ. ಕೋಟಿ ಹಣ ಈ ಕೈಗೆ ಗೊತ್ತಿಲ್ಲದೆ, ಈ 2 ಕೈಗೆ ಗೊತ್ತಿಲ್ಲದೆ, ಬಲ ಕೈಗೆ ಗೊತ್ತಿಲ್ಲದೆ ಅವನು ದಾನ ಮಾಡಿದರೆ ಯಾರಿಗೂ ಗೊತ್ತೇ ಇಲ್ಲ. ಅದು ಹೇಗಿದೆ, ಅದು ಎಷ್ಟು ದೊಡ್ಡ ಆತ್ಮ ಅದು. ಆ ಅಪ್ಪು ಬಂದು ಸಾಧಾರಣ ಮಗು ಅಲ್ಲ. ಈ ಹುಡುಗ ನಮ್ಮ ಅಪ್ಪು 21 ವರ್ಷಗಳಲ್ಲಿ 35 ಪಿಕ್ಚರ್ ಮಾಡಿ ಎಲ್ಲರ ಮನಸ್ಸು ಗೆಳೆದು ಅಮರ ಆಗಿ ಹೋಗಿದ್ದಾನೆ. ಅವನು ಯಾವಾಗಲೂ ನಮ್ಮ ಜೊತೆಲಿ ಇರ್ತಾನೆ.
ಅಶ್ವಿನಿ ಆ ತಾಯಿಗೆ ಆ ದುಃಖ ಹೇಗೆ ತಡ್ಕೊಳ್ತಾ ಇದ್ದಾರೋ ಆ ಮಹಾತಾಯಿ, ಆ ದೇವ್ರು ಬಂದು ಆ ದಯ ಕೊಡ್ಲಿ.